ಈ ಜನುಮವೇ ಅಲ್ಲ 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 ನಾಗು ಜನುಮವೇ ಆಹಾ ದೊರಕಿದೆ ಬಿರಿಯಾನಿ ಸವಿಯಲು ಆಹಾ ಓಹೋ ಬಿಸಿ ಬಿಸಿ ಇದೆ ಬಿಸಿ ಬಿಸಿ ಇದೆ ನಾಗು ಏನ್ ಮಾಡ್ತಿದ್ಯಾ ಇಲ್ಲಿ? ಅಣ್ಣ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಇಲ್ಲಿ ಒಬ್ಬನೇ ಕುತ್ಕೊಂಡು ತಿಂತಿದ್ರೆ ನಿಮ್ಗೆ ಅದು ಹೆಂಗಣ ಗೊತ್ತಾಯ್ತು? ನಿಮ್ಗೇನಾದ್ರೂ ದಿವ್ಯ ದೃಷ್ಟಿ ಇದೆಯಾ? ಕಿವಿ ನೆಟ್ಟಗಿದೆ. ಕದ್ದು ಕೂರೋರು ಬಾಯಿ ಮುಚ್ಕೊಂಡು ಕೂರ್ತಾರೆ. ಈ ತರ ಜೋರಾಗಿ ಹಾಡು ಹೇಳ್ತಾರ? ಈ ಬಿರಿಯಾನಿ ಸ್ಮೆಲ್ಗೆ ಹಾಡು ತಾನಾಗೆ ಬಂದ್ಬಿಡ್ತಾನ. ಮಶ್ರೂಮ್ ಬಿರಿಯಾನಿನ ಅಂದ್ರೆ ಆ ಅಜ್ಜಿ ಅಂಗಡಿದು? ಹ್ಞೂ ಅವ್ರೆ ಇದಂಗಣ ಬರೀ ಸ್ಮೆಲ್ಲಲ್ಲಿ ಹೇಳ್ಬಿಟ್ರಿ. ಟೇಸ್ಟ್ ನೋಡಿದ್ರೆ ಇನ್ನೂ ಕನ್ಫರ್ಮ್ ಆಗಿ ಹೇಳ್ಬೋದು. ಅಯ್ಯೋ ಬನ್ನಿ ಅಣ್ಣ, ನಿಮ್ಗಿಲ್ಲ ಅಂತೀನಾ? ಈ ಕಾಲದಲ್ಲಿ ಜನ ಏನೂ ಶೇರ್ ಮಾಡಲ್ಲ, ಅಂಥದ್ರಲ್ಲಿ ನೀನು ಮಶ್ರೂಮ್ ಬಿರಿಯಾನಿ ಶೇರ್ ಮಾಡ್ತೀನಿ ಅಂತಿದ್ಯಲ್ಲ, ನೀನು ಸಖತ್ ನಾಗು. ಅಣ್ಣ ನನ್ನ ಈ ಥರ ಎಲ್ಲ ಹೊಗಳಬೇಡಿ, ನನಗೇನು ನಾಚಿಕೆ ಆಗುತ್ತೆ. ಹಂಗಂತ ಇನ್ನೂ ಎಕ್ಸ್ಟ್ರಾನೋ ಬಿರಿಯಾನಿ ಕೇಳ್ಬೇಡಿ, ನಾನು ಇಷ್ಟ ಕೊಡೋದು. ನೋಡು ನೀನು ಸುಮ್ಮನೆ ತಮ್ಮ ಅಂತ ಹೇಳ್ತೀನಾ? ಎಲ್ಲಿ ನಾನು ಜಾಸ್ತಿ ತಿಂದು ಆರೋಗ್ಯ ಹಾಳು ಮಾಡ್ಕೋತೀನಿ ಅಂತ ಕಾಳಜಿ ತೋರಿಸ್ತಿದ್ಯಾ? ಇದನ್ನೆಲ್ಲ ನೆನೆಸ್ಕೊಂಡ್ರೆ ನನ್ನ ಕಣ್ಣಲ್ಲಿ ನೀರು ಬರುತ್ತೆ ನಾಗು. ಯಾಕಣ್ಣ ಬಿರಿಯಾನಿ ತಿನ್ನೋ ಕೈಯಲ್ಲಿ ಕಣ್ಣುಜ್ಕೊಂಡ್ರ? ಹೋಗೋ ನಾಗು, ನಾನು ಎಷ್ಟು ಅಂತ ಅಳಿಸ್ತೀಯ? ಈಗಲೂ ನೋಡು ನಾನು ಎಲ್ಲಿ ಕಣ್ಣು ಉಚ್ಕೋತೀನಿ ಅಂತ ಮುಂಚೆನೇ ಹೇಳ್ತಿದ್ಯಾ. ನೀನು ಕಣ ನನ್ನ ಬಗ್ಗೆ ಕಾಳಜಿ ತೋರಿಸೋ ಒಳ್ಳೆ ಮನುಷ್ಯ. ಅಣ್ಣ ಇದ್ಯಾಕೋ ನಿಮಗೆ ಜಾಸ್ತಿ ಅನಿಸ್ಲಿಲ್ವಾ? ಏನಾದರೂ ಕೆಲಸ ಆಗಬೇಕಿದ್ರೆ ಡೈರೆಕ್ಟಾಗಿ ಹೇಳಿ ಅಣ್ಣ, ಅದಕ್ಕೆ ಯಾಕೆ ಬೆಟ್ಟ ಹತ್ತಿಸ್ತಾ ಇದ್ದೀರಾ? ಹಬ್ಬ ಸದ್ಯ ಅರ್ಥ ಮಾಡ್ಕೊಂಡಿಯಲ್ಲ. ಅಂದ್ರೆ ಇಷ್ಟೊತ್ತು ನೀವು ಹೇಳಿದ್ದು ಸುಮ್ಮನೆನಾ? ಇಲ್ಲ ನಾಗು, ಬೇಕಾದ್ರೆ ಇನ್ನೊಂದ್ಸಲ ಹೋಗಲ್ಲ. ಏನು ಬೇಕಾಗಿಲ್ಲ, ಅದೇನು ಕೆಲಸ ಹೇಳಿ ಮಾಡ್ತೀನಿ. ಇದು ನಮ್ ನಾಗು ಅಂದ್ರೆ ಏನ್ ಗೊತ್ತಾ, ಮನೆಯಲ್ಲಿ ನನ್ನ ಮದ್ವೆ ಸುದ್ದಿ ಮಾತಾಡ್ತಿದ್ದಾರೆ. ಆಹಾ ಎಂತ ಒಳ್ಳೆ ವಿಷಯ. ಇನ್ನು ಮುಗಿಸಿಲ್ಲ. ಇರಿ ಅಣ್ಣ, ಇರೋ ಒಳ್ಳೆ ರೀತಿಲಿ ನಿನ್ ಮನ್ಸಲ್ಲಿ ಯಾರಾದ್ರೂ ಇದಾರ ಅಂತ ಕೇಳಿದ್ದಾರೆ. ಇದ್ರೆ ಮತ್ತೆ ಹೇಳ್ಬಿಡಿ ಅಣ್ಣ, ನಾನು ಎಷ್ಟು ದಿವಸ ಅಂತ ಕೈಲಿ ಆಮೇಲೆ ತಗೊಂಡಿರೋ ಬಟ್ಟೆಗಳೆಲ್ಲ ನನಗೆ ಟೈಟ್ ಆಗ್ಬಿಡ್ತಾವ ಅಷ್ಟೇ. ಹಾಗಂತ ವಿಷಯನ ಲೂಸ್ ಬಿಡಂಗಿಲ್ಲ ನಾವು. ಮನೇಲಿ ನಾನು ಎಲ್ಲಿ ಹೋಗ್ತೀನಿ, ಯಾರ ಜೊತೆ ಮಾತಾಡ್ತೀನಿ ಅಂತ ಅನುಮಾನ ಶುರು ಆಗಿದೆ. ಎಲ್ರಿಗೂ ಅಲ್ಲಣ್ಣ, ಭವಾನಿ ಮೇಡಮ್ ರಂಜಿತ್ ಸರ್ಗೆ. ಅದಕ್ಕೆ ಕಣ ನಿನ್ನ ಸ್ಮಾರ್ಟ್ ಅಂತ ಹೇಳೋದು. ರಾಜ್ಕುಮಾರ್ ಸರ್ ಗೋವಾದಲ್ಲಿ CID 999 ಆದ್ರೆ ನೀನು ಅರು ಮನೆಯಲ್ಲಿ CID 999. ನಾನಾ ಶಿಡಿ. ಅದಕ್ಕೆ ನಿಂಗೆ ಮ್ಯಾನೇಜರ್ ಕೆಲ್ಸದ ಜೊತೆ ಸ್ಪೈ ಕೆಲಸನ ಕೊಡ್ತಿರೋದು. ಇನ್ಮೇಲಿಂದ ನಮ್ಮ ಮನೇಲಿ ಎಲ್ಲಿ ಯಾವಾಗ ಯಾರು ನನ್ನ ಮದುವೆ ವಿಷಯ ಮಾತಾಡ್ತಾರೋ ಅದು ನನಗೆ ಅಪ್ಡೇಟ್ ಮಾಡಬೇಕು. ಇಷ್ಟೇನಾ? ಇದು ನನಗೆ ಜುಜುಬಿ ಕೆಲಸ. ಕೇಳಿಸ್ಕೊಂಡಿದ್ದನ್ನ ಯಾರಿಗೆ ಹೇಳೋದಪ್ಪ ಅಂತ ಓದಾಡ್ತಿದ್ದೆ, ಇನ್ಮೇಲೆ ನಿಮ್ಗೆ ಹೇಳ್ಬೋದು. ಇದಕ್ಕೆ ಸ್ಪ್ರೇ ಅಂತ ಹೊಸ ಪಟ್ಟ ಬೇರೆ. ನಿನ್ ಕೆಲಾಗ್ದಿರೋ ಕೆಲಸ ಯಾವುದು ಇಲ್ಲ ಅಂತ ನನಗೆ ಗೊತ್ತು. ಇದನ್ನ ಸರಿಯಾಗಿ ಮಾಡಬೇಕು. ನಿಧಾನಕ್ಕೆ ಮಾತಾಡೋ. ನಾನಿದ್ದೀನಲ್ಲಣ್ಣ, ಈ ಕೆಲಸ ಎಲ್ಲ ನನಗೆ ಜುಜುಬಿ. ಈಗ್ಲಿಂದಾನೇ ಹೊಸ ಪಟ್ಟಕ್ಕೆ ಪಟ್ಟಾಭಿಷೇಕ ಶುರು ಆಯ್ತು ಅನ್ಕೊಳ್ಳಿ ಅಣ್ಣ. ನೀರು ಅದಕ್ಕೆ ಅಣ್ಣ ನಿಮ್ಮ ಹತ್ರ ಏನಾದರೂ ಮುಚ್ಚಿಡ್ತಾನ? ನೀವು ಸುಮ್ಮನೆ ಗಾಬರಿ ಆಗ್ತಾ ಇದ್ದೀರಾ ಅಷ್ಟೇ. ಮಲ್ಲಿ, ಇವರು ಖುಷಿ ಆದ್ರೆ ನನಗೆ ಗೊತ್ತಾಗುತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ, ಆದ್ರೆ ಬೇಜಾರಾದ್ರೆ ನನಗೆ ಖಂಡಿತ ಗೊತ್ತಾಗುತ್ತೆ. ಬೇಜಾರಾದಾಗ ಮಾತ್ರ ಹೀಗೆ ವಿಪರೀತ ತಮಾಷೆ ಮಾಡಕ್ ನೋಡ್ತಾರೆ. ವಿಶ್ವ, ಪುಷ್ಪ ಹೇಳ್ತಿರೋದು ನಿಜನಾ? ಯಾವ ವಿಷಯಕ್ಕಾದ್ರೂ ಬೇಜಾರಾಗಿದ್ದೀನೋ? ಅಮ್ಮ ನೀನು ಹಾಗೆ ಕೇಳ್ತಿದ್ಯಲ್ಲ. ನಾನು ನಿಮ್ಮಣ್ಣನ ಕೇಳ್ತಾ ಇದ್ದೇನೆ, ಹೇಳೋ. ಎಲ್ರೂ ಈ ಥರ ಮೇಲಿಂದ ಮೇಲೆ ಪ್ರಶ್ನೆ ಕೇಳ್ತಿದ್ರೆ ಅವನ ಪಾಪ ಏನು ಉತ್ತರ ಕೊಡ್ತಾನೆ? ಉತ್ತರ ಕೊಡಬೇಕಾಗುತ್ತೆ ಮಲ್ಲಿ.
ಮುಚ್ಚಿಡೋದಕ್ಕೆ ಕಷ್ಟ ಆಗುತ್ತೆ. ಅಂದ್ರೆ ನಾನು ಅಂದ್ಕೊಂಡಿದ್ ನಿಜನಾ? ನಿಜ ಹೇಳ್ರಿ, ಏನಾಗಿದೆ? ಅಣ್ಣ ಹಾಗೇನು ಇಲ್ಲ ಅಂತ ಹೇಳು. ಪುಷ್ಪ, ನಿನಗೆ ಒಂದು ವ್ಯಾಕ್ಸಿನ್ ಹಾಕ್ಸ್ಬೇಕು. ಹಾಯ್, ಅಷ್ಟೇನಾ? ಅದಿದ್ದಿದ್ದೆ ಅಲ್ವೇನೋ, ಹಾಕ್ಸಿದ್ರಾಯ್ತು ಬಿಡು. ಇಲ್ಲ, ಅಷ್ಟೇ ಅಲ್ಲ, ವಿಷಯ ಬೇರೇನೋ ಇದೆ. ನಿಜ ಹೇಳ್ರಿ.